ದ್ರೌಪದಿ ಸೀರೆಯ ಸೆಳೆಯುವುದಕ್ಕ ಹೌದು ಸೆಳದಂಗ ಸೀರೆ ಕೃಷ್ಣ ಬಿಡ್ತಿದ್ದ ಮೆಚ್ಚವಳ ಭಾವಕ್ಕ ಓ ಚಂದ್ರು ಮಾಸ್ತರ 5 ಮಂದಿ ಪುಂಡ ಗಾಂಡದೇವರು ಕೂಡೇ ಇದ್ರಲ್ಲೋ ಚಂದ್ರು ಮಾಸ್ತರ ಕೂಡೇ ಇದ್ರು 5 ಮಂದಿ ಪುಂಡ ಗಾಂಡದೇವರು ಪಂಚ ಪಾಂಡವರು ದ್ರೌಪದಿ ಗಾಂಡದೇವರು 5 ಮಂದಿ ಕೂಡೇ ಇದ್ರು ಬಲಿಶಾಲಿ ಇದ್ರು ಹೌದು ಹೆಂಡತಿ ಶೀಶಳ ಎಲ್ಲಿ ಹೋಗಿದ್ರಪ್ಪ ನಿಮ್ಮ ಮಲಗಿರ ಕೂಡ್ಸೋ ಕಂಪನಿ ಎಲ್ಲಿ ಹೋಗಿತ್ತು ನಿಂದ್ರು ಈ ದೈವ ಹೂ ಅಂದಿದ ಮಾತು ಹೇಳವ ನಾನು ಹೇಳೋದು ಕೇಳು ನಾನು ತೊಳೆರತ್ತ ಅವ್ರಿಗೆ ವಿನಂತಿ ಮಾಡಿ ಕೈ ಮುಗಿದು ಹೇಳಾಕತ್ತೀನಿ ಮತ್ತೆ ನೀರೇ ತೊಳೆಬೇಡತಿ ಅವ್ರಿಗೆ ನಾನು ಕೈ ಮುಗಿದು ಹೇಳ್ತೀನಿ ಒಟ್ಟ ತೊಳೆಬೇಡ್ರವ ಇದಕ್ಕೆ 100 ನಂದು ಓಪಿ ಹೌದು ಯಾಕಂದ್ರ ಅವ್ರು ಯಾವಾಗ ಯಾವ ಟೈಮ್ದಾಗ ಏನ್ ಮಾಡ್ತಾರೆ ಅದಕ್ರಿ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರು ದೇವ ಪುರುಷರು ಅವ್ರು ಎಲ್ಲಿ ಹಿಂಗ ಇವ್ರಂಗ ಇವ್ರ ಹೊರಗೆ ಸೆರೆ ಹೊಡೆದು ಕಚಿ ಬಿಚ್ಚಿ ಅಡ್ಡಾಡಿ ತುಳಿದಾಡಿ ಬಂದಿಲ್ಲ ಅವರು ಎಲ್ಲೆಲ್ಲಿ ಯಾರೇನು ತುಳಿದಾಡಿ ಬರ್ತಾರೋ ಏನೇನು ಸುದ್ದಿ ಇವ್ರು ಎಲ್ಲೆಲ್ಲಿ ಅಡ್ಡಾಡಿ ಬರ್ತಾರೋದು ಗೊತ್ತಿಲ್ಲ ಅವ್ರ ಕಾಲ್ ತುಳಿ ಅಂದ್ರೆ ಅವಾಗ ಕೂಡಿ ಕೂತಿದ್ರು ಯಾರು ಲಕ್ಷ್ಮೀ ಸರಸ್ವತಿ ಪಾರ್ವತಿ 3 ಮಂದಿ ಕೂಡಿ ಕೂತಿದ್ರು ಇದು ಕೂಡದವ್ರ ಕೆಲಸ ಹೆಂಗಾಗ್ತದ ಎಷ್ಟು ಅವಘಡ ಆಗ್ಯದ ಅಂತ ಹೇಳುದು 3 ಮಂದಿ ಕೂಡಿ ಕೂತಿದ್ರು ಅವಾಗ ನಾರದ ಹೋದ ಕೂಡಲಿನ ತಾಯಿ ಪಾರ್ವತ ಲಕ್ಷ್ಮೀ ಸರಸ್ವತಿ ಕೇಳ್ತಾರ ಯಾನತ್ ನಾರದಾಗ ಏನಂತ ಕೇಳ್ತಾಳ್ರಿಪ್ಪ ನಾರದ ಮರ್ತ್ಯ ಮಂಡಲದೊಳಗ ವಾತಾವರಣ ಹೆಂಗೈತು ಅಂತ ಕೇಳಿದ್ರು ಹೆಂಗೈತೋ ನಾರದ ಅವಾಗ ನಾರದ ಹೇಳ್ತಾನ ಇಷ್ಟೆಲ್ಲ ಅಡ್ಡಾಡಿ ಬಂದಿ ಯಾರು ಶ್ರೇಷ್ಠದರು ಹೆಂಗದರು ಏನು ಅಂತ ಕೇಳಿದ್ರು ಮರ್ತ್ಯ ಲೋಕದಾಗ ಹೆಂಗದ ವಾತಾವರಣ ಅಂತ ಕೇಳಿದಳು ಹೌದು ಅವಾಗ ನಾರದ ಹೇಳ್ದ ಎಲ್ಲ ಬರಬ್ಬರಿ ಅದ ಕರೆಕ್ಟ್ ಅದ ಅತ್ರು ಋಷಿ ಮಡದಿ ಅನಸೂಯಾದೇವಿ ಪತಿವರ್ತ ಧರ್ಮದಾಗ ಮೀರಿ ನಿತ್ತಳ ಆಕಿನ ಜೋಡಿನೇ ಯಾರು ಇಲ್ಲ ಅಂತ ಹೇಳ್ದ ನಾದ ಹೌದು ಬೆಂಕಿ ಹಚ್ಚ ಬಿಟ್ಟ ನಾರದ ಹೇಳ್ದ ಅವಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅಂದ್ರು ಏನಂದ್ರು ನಮಕಿತ್ತ ಆಕಿ ಹೆಚ್ಚದಾಳ ಏನಂದ್ರು ನಿಮಕಿತ್ತಾನು ಆಕಿ ಮರ್ತ್ಯ ಮಂಡಲದಾಗ ಹೆಚ್ಚದಾಳ ಗಜಾಂತರ ಹೆಚ್ಚದಾಳ ನೋಡ್ರಿ ಇಲ್ಲಿ ಅದು ಕೂಡು ಆಟ ಅವಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಏನ್ ಮಾಡಿದ್ರು ಆಕಿನ್ನ ಹಾನಿ ಮಾಡಿಸ್ಬೇಕಂತ ಹೇಳಿ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿನ ಕರೆದ್ರು ಹೌದು ಕರೆದು ಹೇಳ್ತಾರ ಅತ್ರು ಋಷಿ ಮಡದಿ ಅನಸೂಯಾದೇವಿ ಪತಿವರ್ತ ಧರ್ಮದಾಗ ಮೀರಿತ್ತಳತ್ತ ಆಕೆನ ಪತಿವರ್ತ ಧರ್ಮ ಕೆಡಿಸಿ ಬರ್ಬೇಕಂದ್ರು ಅವಾಗ ಇವು 3 ಮಂದಿ ಕೂಡುದು ಇವ್ರು ಯಾರು ಗಂಡಿಗೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಬಹಳ ಮಾತಾಡೋದಿಲ್ಲ ಇದೊಂದು ಕಡಿಪಾಳೆ ನನಗೆ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಕೂಡಿ ಅನಸೂಯನ ಮನಿ ಬಾಕಲಿಗೆ ಬಂದು ನಿತ್ತು ಅವಾಗ ಅನಸೂಯಾಗತ್ತಾರ ಯಾನತ್ತಾರಿಪ್ಪ ಬಹುತ್ ಭಿಕ್ಷಾಂದಿ ಅಂದ್ರ ಅವ್ರು ಉಡಿ ವಡ್ಡಿ ಅವಾಗ ಅನಸೂಯ ದೇವಿ ಭಿಕ್ಷಾ ನೀಡಾಕ್ ಬಂದಾಕರ ಅತ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರರು ನಡಿ ಮುಂದಿನ ಮನೆಗೆ ಹಿಂಗಲ್ಲ ಅಂದ್ರ ಅವ್ರು ನಮಗ ಹೊಟ್ಟೆ ಹಸ್ತದ ನಿನ್ನ ಮನ್ಯಾಗ ಕೂತ ನಾವು ಊಟ ಮಾಡ್ತೀವಿ ಅಂದ್ರು ಅವಾಗ ಅನಸೂಯ ದೇವಿ ಮನಿ ಒಳಗ ಯಾರು ಇಲ್ಲ ಒಬ್ಬಕ್ಕೆ ಹೆಣ್ಣು ಮಗಳು ಗಂಡನು ಮನ್ಯಾಗ ಇದ್ದಿದ್ದಿಲ್ಲ ಹೌದು ಮಾತ್ಮರು ಬಂದಾರಂದ್ರೆ ಬಿಡಬಾರ್ದು ಬರ್ರಿಪ್ಪ ಅಂದಳಕ್ಕಿ ಈಗ ಬಂದು ಒಬ್ಬಕ್ಕೆ ಏನ್ ಮಾಡಲ್ಲ ಹಂಗ ಒಬ್ಬಕ್ಕೆ ಇರ್ಲ ಆಗಲಿ ಒಬ್ಬಕ್ಕಿನ ಇದ್ಳು ಅವಾಗ 3 ಮಂದಿ ಕೂಡಿ ಊಟ ಮಾಡಾಕ ಕುಂಡ್ರುವಂತ ಟೈಮ್ದಾಗ ಏನತ್ತಾರ ಅವ್ರು ಏನತ್ತಾರಪ್ಪ ನೀ ಹಿಂಗ ಊಟಕ್ಕೆ ನೀಡಿದ್ರೆ ನಾವು ಊಟ ಮಾಡೋದಿಲ್ಲ ತಾಯಿ ಗರ್ಭದಿಂದ ಬರಾಗ ನೀ ಹೆಂಗ ಇದ್ದಿ ನೋಡ ತಾಯಿ ಗರ್ಭದಿಂದ ಬರಾಕರ ನೀ ಹೆಂಗಿದ್ದಿ ನೋಡು ಹಂಗೆ ಹಾಗೆ ನಮಗೆ ಊಟಕ್ಕೆ ಕೊಟ್ರೆ ನಾವು ಊಟ ಮಾಡ್ತೇವೆ ಅಂದ್ರು ಕೂಡಿರ್ತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಮಂದಿ ಹೌದು ಅವಾಗ ಅನಸೂಯ ದೇವಿ ಇದು ದೊಡ್ಡ ಗಾದ ಆಯ್ತು ಇದನ್ನ ಬಿಡಬಾರ್ದ ತಿಳ್ಕೊಂಡು ದೇವರ ಜಗಲಿಗೆ ಹೋಗಿ ನಮಸ್ಕಾರ ಮಾಡಿ ಗಂಡನ ಪಾದದಕ್ಕೆ ತಂದು ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಹೊಡೆದ್ರು 3 ಮಂದಿ ಕೂಸಾಗಿ ಬಿದ್ರು 3 ಮಂದಿ ಕೂಸಾಗಿ ಅನಸೂಯನ ಮನಿ ಒಳಗ ತೊಟ್ಟಲ್ದಾಗ ಆಡ್ಲಕತ್ರು ಅವಾಗ ತೊಟ್ಟದ ಕೂಸ ಕಳೆದಲು ಉಟ್ಟ ಸೀರೆ ತೆಗೆದು 3 ಮಂದಿ ತ್ರಿಮೂರ್ತಿಗೆ ಎತ್ತಿ ಎದಿ ಹಾಲು ಕುಡಿಸಲು ಅನಸೂಯ ದೇವಿ ಇದೇ ಭೂಮಂಡಲದಾಗ ಇವತ್ತಿಗನು ಹೆಣ್ಣ ಮಕ್ಕಳು ಹಡದ 3 ದಿವಸ ತನಕ ಮೇಲೆ ಅರಿವು ಇರುವುದಿಲ್ಲ ಅವಾಗ ಎತ್ತಿ ಎದಿಗೆ ಹಾಲು ಕುಡಿಸಿ
ಆ 3 ಮಂದಿನ ಒಂದೇ ತೊಟ್ಟದಾಗ ಹಾಕಿ ಜೋಗಳ ಹಾಡ್ತಿದ್ದಳು. ಯಾರು? ಅನಸೂಯ ದೇವಿ. ನಿನಗ ನಾ ಕೇಳ್ತಾರೆ ಚಂದ್ರು ಮಾಸ್ತರ, ಇನ್ನೊಂದು ಪಾಳೆ ನಿನಗೆ ಬಂದ್ರೆ ಬರ್ಬಹುದು. ಹೌದು. ಅವರು 3 ಮಂದಿ ಕೂಡಿ ಅನಸೂಯನ ಮನ್ಯಾಗ ಅದಾರೋ ಏನ 3 ಮಂದಿ ಆಗಲಿ ಜಗತ್ತಿ ಎಲ್ಲ ಕಲ್ಯಾಣ ಮಾಡ್ಲಕತ್ತಾರ. ಹೇಳೋದು ಮುಂದೆ ಮಂಗಳಾರತಿ ಮಾಡೋದು. ಪಾದದ ಕೊಡ್ಕೊಂಡ್ ಹಾಕಿ ಬಿಟ್ಟಾಗ ಹೋಗಿದಾರ. ಯಾವಾಗಾರ ಹೋಲಿ ಒಟ್ಟು ಅಗಲ್ಯಾರೋ ಇಲ್ರಿ? ಅಗಲ್ಯಾರ ಅಂದ್ರ ಮಂಗಳಾರತಿ ನಂದು, ಇಲ್ಲ ಕೂಡ್ಯಾರ ಅಂದ್ರ ಮಂಗಳಾರತಿ ನಿಂದು. ಇನ್ನ ತೊಟ್ಲಾಗಿ 3 ಮಂದಿ ಅದಾರ ನಿಂದು. ಇನ್ನ ತೊಟ್ಲಾಗ ಅದಾರ ಅಂತೇಳಿ ದೈವತ್ತು ಗೌಡ್ರ ಅಂದ್ರ ನಂದೇನ ಅಭ್ಯಂತರ ಇಲ್ಲ. ಹಂಗಲ್ಲ, ಗೌಡ್ರು ಅನ್ನಕ್ ಹಾಗಿಲ್ಲ. ಹಂಗ ಬರ್ಬೇಕಾದ್ರ ಅವ್ರು ಆಗಲಿ ಹೋಗೇಬೇಕಲ್ಲ. 3 ಒಂದ್ ದಿಕ್ಕಿಗೆ ಹೋಗೇಬೇಕಲ್ಲ. ಅಗಲ್ಯಾರ ಅಂತೇಳಿ ಜಗತ್ತೇ ನಡೆದದ್ರಿ. ಚಂದ್ರು ಸರ. ಹೌದು. ಚಂದ್ರು ಸರ ನಿಮ್ಮ ಜೊತೆ ಹೋದ ವರ್ಷ ಯಾರಿದ್ರು ಹೆಂಗ್ ಮಾಡ್ರಿ ಗೊತ್ತಿಲ್ಲ ನನಗ. ಹೌದು. ಉತ್ನಾಳ ಪರಸು ಮಗ್ಗಲದಾನ. ಇದು ನಿಮ್ಗೆ ಲೆಕ್ಕ ಇರ್ಲಿ. ಉತ್ನಾಳ ಪರಸು ಸೊನಾಳ ಹನುಮಂತ ಗೌಡನ ಶಿಶುಮಗ ಅದ. ನೀವು ರಿವರ್ಸ್ ನಡೆಸವದಾನ. ರಿವರ್ಸ್ ನಡೀಲಿಲ್ಲ ಹೆಂಗ್ ನಡೆದ್ರ ಸುಮ್ಮ ಯಾರ್ದರೆ ಮಾತು ಕೇಳಿ ಹೆಂಗಾರ ಡಬಲ್ ಗೇಮ್ ಹೊಡಿ ಮಗ ನಾ ಅಲ್ಲ. ನನ್ನ ಗುರು ಸೊನಾಳ ಹನುಮಂತ ಗೌಡ್ರು ಎಷ್ಟು ವಿದ್ಯಾ ಕಲಿಸ್ಯಾರ ನೋಡ. ಅಷ್ಟು ಕೆಲಸ ಮಾಡ್ತಾ ಅದನ್ನ ಬಿಟ್ಟು ಬೇರೆ ಕೆಲಸ ನಮ್ದು ನಡೀದಿಲ್ಲ. ನಾ ಇನ್ನೊಬ್ಬರಿಗೆ ಹರಿದು ಬಿದ್ದು ಮಾತಾಡವಲ್ಲ, ಮಾತಾಡ್ದವ್ರು ಒಟ್ಟ ಬಿಡುವುದಿಲ್ಲ. ಯವ್ವ ತಾಯಿದೇರಿ, ನಿಮಗೊಂದು ವಿನಂತಿ ಅದ ನಂದು. ಏನ್ರಿಪ್ಪ ತಾಯಿದೇರಿ? ಮಾತು ಕೇಳ್ರಿ. ಕೈಲಾಸದಿಂದ ಬಂದಿರ್ತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಅತ್ರು ಋಷಿ ಮಡದಿ ಅನಸೂಯ ದೇವಿ ಗಂಡನ ಪಾದ ತೊಳೆದು ಆ ಪಾದದಕ್ಕೆ ತಂದ ಮ್ಯಾಲ ಹೊಡೆದ್ರ 3 ಮಂದಿ ಕೂಸಾಗಿದೆ ಮರ್ತೆ ಮಂಡಲದಾಗ ಅಡ್ಡಾಡ್ಯಾರ. ನೀವು ಗಂಡದೇರ ಪಾದ ತೊಳಿರಿ ಅಂತ ನಾ ಹೇಳ್ತೀನಿ. ಒಟ್ಟ ತೊಳಿಬೇಡ್ರಿ. ಇವ್ನ ಮಾತು ಕೇಳಿ ತೊಳಿಲಕ್ ಹೋಗ್ಬೇಡ್ರಿ. ಇಲ್ಲ, ಇವನ್ ಮಾತು ಕೇಳಿ ತೊಳಿಲಕ್ಕೆ ಹೋಗ್ಬೇಡ್ರಿ. ಗಂಡನ ಪಾದ ಯಾಕೆ ತೊಳಿಲಕ್? ಅವಾಗ ಅನಸೂಯ ದೇವಿ ಹೇಳೋದು ಕೇಳು. ನಾನು ತೊಳಿರತ್ತ ಅವ್ರಿಗೆ ವಿನಂತಿ ಮಾಡಿ ಕೈ ಮುಗಿದು ಹೇಳಾಕತ್ತೀನಿ. ಮತ್ತೆ ನೀರೇ ತೊಳೆಬೇಡತಿ ಅವ್ರಿಗೆ. ನಾನು ಕೈ ಮುಗಿದು ಹೇಳ್ತೀನಿ, ಒಟ್ಟ ತೊಳಿಬೇಡ್ರಿ. ಇದಕ್ಕೆ 100 ನಂದು ಓಪಿ. ಹೌದು. ಯಾಕಂದ್ರ ಅವ್ರು ಯಾವಾಗ ಆ ಟೈಮ್ದಾಗ ಏನ್ ಮಾಡ್ತಾರೆ ಅದಕ್ರಿ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರು ದೇವ ಪುರುಷರು. ಅವ್ರು ಎಲ್ಲಿ ಹಿಂಗ ಇವ್ರಂಗ ಹೊರಗೆ ಸೆರೆ ಹೊಡೆದು ಕಚಿ ಬಿಚ್ಚಿ ಅಡ್ಡಾಡಿ ತುಳಿದಾಡಿ ಬಂದಿಲ್ಲ. ಅವರು ಎಲ್ಲೆಲ್ಲಿ ಯಾರೇನು ತುಳಿದಾಡಿ ಬರ್ತಾರೋ ಏನೇನು ಸುದ್ದಿ. ಇವ್ರು ಎಲ್ಲೆಲ್ಲಿ ಅಡ್ಡಾಡಿ ಬರ್ತಾರೋದು ಗೊತ್ತಿಲ್ಲ. ಅವ್ರ ಕಾಲ್ ತೊಳಿ ಅಂದ್ರೆ ತೊಳಿತೀರ ಅವ್ರ ಕಾಲ ಅಲ್ಲ. ಅವರ ಒಪ್ಪಿಗೆ ಹೇಳೆ ತೊಳಿಯತ್ತ ಒಪ್ಪಿಗೆ ಹೇಳ ನಾವು ಹತ್ತೇವ್ರಿ. ಇರ್ಲಿ, ನಾನು ನಿನಗೆ ಕೇಳ್ತೀನಿ. ಪರಸು ಮಾಸ್ತಾರ ಹೆಂಗು ಹೆಂಡ್ರ ಕಾಲ ಗಂಡದರ ಕಾಲು ತೊಳಿ ಅಂತ ಹೇಳಿ ನಮ್ಮ ಹೆಣ್ಮಕ್ಳು ಹೇಳ್ಯಾನಂತ ಹೇಳಿ ನೀವು ದಯಮಾಡಿ ಗಂಡ್ಮಕ್ಳು ಏನಾರ ತುಳಿದು ಹೋಗ್ಬೇಡ್ರಿ. ಸ್ವಚ್ಛ ಇದಕ್ಕೆ ಒಪ್ಪಿದ್ದು ನೀವು ಒಂದ್ ಜನ ಸ್ವಚ್ಛ ಜಾಗದಾಗ ಹಾಯ್ದ್ರಿ ಅಂದ್ರೆ ಅವ್ರು ಸರಳ ತೊಳಿತಾರ. ಅವ್ರು ತೊಳಿತಾರೆ. ನೀವು ಚಲೋ ಜಾಗದಾಗ ಕಾಲಿಡ್ರಿ. ಇದೊಂದು ಉತ್ನಾಳ ಪರಸು ಪಾಲಸ ಹೆಂಗವರ ಮಡದಿ ದ್ರೌಪದಿ ಹೆಸರ ಕೇಳಿರಬೇಕ. ಹೌದು. ಪಗಡಿ ಆಟದಾಗ ಸೋತಾರ ಮಡದಿನ ಹಚ್ಚಾರ ಆಟಕ್ಕ ದುಷ್ಟ ದುಶಾಸನ ನಿತ್ತಾರ ದ್ರೌಪದಿ ಸೀರೆಯ ಸೆಳೆಯುವುದಕ್ಕ. ಸೆಳದಂಗ ಸೀರೆ ಕೃಷ್ಣ ಬಿಡ್ತಿದ್ದ ಮೆಚ್ಚವಳ ಭಾವಕ್ಕ. ಓ ಚಂದ್ರು ಮಾಸ್ತಾರ 5 ಮಂದಿ ಪುಂಡ ಗಾಂಡದೇವರು ಕೂಡೇ ಇದ್ರಲ್ಲೋ. ಚಂದ್ರು ಮಾಸ್ತಾರ ಕೂಡೇ ಇದ್ರು 5 ಮಂದಿ ಪುಂಡ ಗಾಂಡದೇವರು ಪಂಚ ಪಾಂಡವರು ದ್ರೌಪದಿ ಗಾಂಡದೇವರು 5 ಮಂದಿ ಕೂಡೇ ಇದ್ರು, ಬಲಿಶಾಲಿ ಇದ್ರು. ಹೆಣ್ತಿ ಶೀಶಳ ಎಲ್ಲಿ ಹೋಗಿದ್ರು? ಕೊಡ್ಸೋ ಕಂಪನಿ ಎಲ್ಲಿ ಹೋಗಿತ್ತು? ನಿಂದ್ರು ಈ ದೈವ ಹೂ ಅಂದಿದ ಮಾತು ಹೇಳವ ನಾನು. ಕಚ್ಚಿಬಿಚ್ಚಿ ಮಾತು ಹೇಳುದಿಲ್ಲ. ಹೌದು. ಪಂಚ ಪಾಂಡವರು 5 ಮಂದಿ ಅದಾರ. ದುಷ್ಟ ದುಶಾಸನ ಹಿಡಿದ ಹೆಣ್ತಿ ಸೀರೆ ಎಳಿಲಾತಾನ. 5 ಮಂದಿ ನೀವು ಕೂಡೇ ಇದ್ರಿ. ನಿಮ್ಮಲ್ಲಿ ಸೂರ್ತನ ಇತ್ತಂದ್ರ ಆ ಹೆಣ್ಣು ಮಗಳ ಸೀರೆ ಮಾನ ಕಾಪಾಡಬೇಕಾಗಿತ್ತು. ನಿಮ್ಮ ಕೈಲಿ ತಾಕತ್ತಾಗಿಲ್ಲ. ಅಗಲಿರ್ತಕ್ಕಂತ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿದ್ದು ಯಾರು ಸುದ್ದು ದೂರಿಂದ ಬಂದು ಕಾಪಾಡ. ಬರೇ ನನ್ನ ಮಾನ ಕಾಯೋಣ ಅಂದ್ರ ಅಗಲಿದ ಶ್ರೀಕೃಷ್ಣ ಪರಮಾತ್ಮ ಸೀರೆ ಬಿಟ್ಟನ ಕೂಡಿ ಕೂತಿದ್ರು. ಅಪ್ಪ ಅವ ಹಂಗ ಕಾಪಾಡಿಲ್ಲ, ನೆನಪಿಟ್ಟುಕೋ. ಗೌಡ್ರ ವಿಷಯಕ್ಕೆ ಹಿಂದೆ ಹೋದ್ರೆ ಎಲ್ಲಿ ನಡೆದ ಕೆಲಸ ಅಲ್ಲಿ ಕೆಲಸ ಮಾಡ್ಬೇಕಾಗ್ಯದ. ಮುಂದೆ ಬಂದ ಚಂದ್ರು ಮಾಸ್ತರ್ ಅವ್ರಿಗೆ ಒಂದು ವಿನಂತಿ ಅದ. ಏನ್ರಿಪ್ಪ?
ನೀವು ಒಬ್ರು ಇಲ್ಲಿ ನನ್ನ ಸರಿ ಅವ್ರು ಯಾಕೆ ಕೂತಾರನ್ರಿ ಒಬ್ರ ನೋಡ್ರಿ ಅಲ್ಲೇ ಕುಂದಿರ್ತಾರೆ ಅವ್ರು ಮಾತಾಡಾಗ ನಾ ಹೆಂಗ ಸ್ಟೇಜಿಗೆ ಇದ್ದ ಹಂಗ ನನ್ನ ಮಗ್ಲು ಇವ್ರು ಯಾರು ಇವ್ರ ತಲ್ರಿ ಬಹಳ ಮಂದಿ ಸ್ಟೇಜ್ ಬಿಟ್ಟು ಇಳಿತಾರ ಕೂತು ಕುಲು ಕುಲು ಅವ ನೋಡ್ರಿ ಬೈಲಿ ಕೂತ್ರು ಬಿಡ್ಲಾಕಿಲ್ಲ ನಿಮ್ಮನ್ನ ಮಂದ್ಯಾಗಲ್ಲ ಸಂಧ್ಯಾಗ ಸೇರಿದ್ರು ನಾ ಬಿಡುದಿಲ್ಲ ಬಿಡು ಮಗನು ನಾ ಅಲ್ಲ ರಿವರ್ಸ್ ಗೇರ್ ಹಾಕಿ ಹಿಂದಕ್ಕೆ ಜಗವ್ರೆ ಹಿಂದಕ್ಕ 5 ಮಂದಿ ಪಾಂಡವರು ಕೂಡ ಇದ್ರು ಅಂತ ಕೂಡಿದ್ದ ಪಾಂಡವರು ಸಭಾದ ಒಳಗ ತನ್ನ ಹೆಣ್ತಿನ್ನ ಸೀರಿ ಸೆಳ್ಯಾಗ ಅವ್ರನ್ನ ಕಾಪಾಡೋ ಕರ್ತವ್ಯ ನಿಮಗೆ ಯಾಕಾಗಲಿಕ್ಕೆ ಮುಂದಿನ ಸಂದಿಗೆ ಹೇಳಿ ಮಂಗಳಾರತಿ ಮಾಡ್ರಿ ನನ್ನ ಜೋಡಿ ಹೌದು ಹುಡುಗಾಟಿಗೆ ತೆಗದ್ರಿ ಎಲ್ಲಿ ತೆಗದ್ರಿ ಹುಡುಗಾಟ ಏನು ಮುರುಘಾನವರು ಹೊಳೆದಂಡಿ ಮಾಡ್ರಿ ನಿಲ್ಲಿ ಸುಮ್ಮ ಗುಳುಗುಳು ಇದು ಬೇಡಪ್ಪ ನನಗೊಂದು ಮಾತು ಏನಂತ ಕೇಳಿದ್ರ ನೀವು ಹಾಡ್ದಾಟ್ ನನ್ನ ಮೂಗ್ ಹಾಡ್ತದ ಎಷ್ಟು ಸೂರ್ನಾಗ ಹಾಡ್ತೀರಿಪ್ಪ ನೀವು ಎಷ್ಟು ಏರ್ನಾಗ ಹಾಡ್ತೀರಪ್ಪ ಪರ್ಸನ್ ಅಷ್ಟು ರಾಗಗಳು ಎಷ್ಟು ಸರಿಗಮ್ಮ ಪದನಿಸ ರಾಗಗಳು ಎಷ್ಟು ನಮ್ಮ ಗಂಗನ್ ಹೇಳ್ತಾನ್ರಿ ಇದನ್ನ ನಮ್ಮ ಹುಡುಗ ಹೇಳ್ತಾನೆ ಹೇಳಪ್ಪ ಅವ್ನ ಎಷ್ಟು 7 32 ರಾಗಗಳು ಅಂತ ಹೇಳ್ತಾರೆ 36 ರಾಗಗಳು ಅದೇ ಗೌಡ್ರ 32 ಅಂದ್ರೆ 36 ರಾಗ ಅದು 32 32 ರಾಗ 400 ರಾಗಗಳು ಅವೆಲ್ಲ ಬೇರೆ ಸ್ವಲ್ಪ ಸಿಂಪಲ್ ಕೇಳಿ ಚಾಲು ಮಾಡಿ ಇಲ್ಲ ಅವ ಏನಂದ್ರಿ ಭಕ್ತಿಗೆ ಮಕ್ಕಳು ಎಷ್ಟು ಮಂದಿ ಅಂತ ಪ್ರಶ್ನೆ ಮಾಡ್ತಾರ ಭಕ್ತಿಗೆ ಮಕ್ಕಳು ಎಷ್ಟು ಮಂದಿ ಹಿಂಗ ಪ್ರಶ್ನೆ ಮಾಡ್ತಾರಲ್ಲ ಹಂಗ ಗೌಡ್ರು ನಮಗ್ ಪ್ರಶ್ನೆ ಮಾಡೋಣ ಹಿಂಗ ಏನಪ್ಪ ಇಲ್ಲ ಏನಾಯ್ತು ಗೊತ್ತೈತೇನ ಬಂಗಾರವರೆಗೆ ಹೆಚ್ಚು ನೋಡ್ತಾರ ಕಬ್ಬಿಣವರೆಗೆ ಹೆಚ್ಚು ನೋಡ್ತಾರಿ ಬಂಗಾರವರೆಗೆ ಹೆಚ್ಚು ನೋಡ್ತಾರ ವಜ್ರಾಣ ಶೋಧಿಸಿ ನೋಡ್ತಾರ ಕಬ್ಬಿಣವರೆಗೆ ಅದನ್ನವರೆಗೆ ಹಚ್ತಾರ ಮತ್ತ ಅದಕ್ಕೂ ಇಲ್ಲ ನಂಗೆಲ್ಲ ಹೋಗ್ಕೈತೋ ಹಸಿ ಕಬ್ಬಿಣ ಐತೋ ಕಾಯಿಸ್ಕ್ಯಾರ ನೀರಾಗೈತೆ ಬಡದ್ರ ಮುರಿತು ಹೂಕ ಇಲ್ಲಾಂದ್ರೆ ಕಬ್ಬಿಣ ಹತ್ತಾರ ಯಾವ್ದು ನಕ್ಕಿ ಐತಲ್ಲ ಎಷ್ಟು ತೊಳಿತೈತಲ್ಲ ಅಷ್ಟು ಸ್ವಚ್ಛ ಆಗ್ತೈತೆ ನಮಗೂ ಬರ್ತದೆ ಅದನ್ನ ತಿಳ್ಕೊಳ್ಳೋ ಸಲಿಗೆ ನಾವು ನಿಮ್ಮನ್ನ ಕೇಳಿದ್ರಿ ಈಗ ಗಂಡ ಹೆಣ್ತಿ ಕೂಡಿದ್ರೆ ಮಕ್ಕಳು ಆಗ್ತಾವ ಇರ್ಲಾರ್ದೆ ಮಕ್ಕಳು ಹೆಂಗಾಗ್ಯಾವ ಪರಸು ಮಾಸ್ತರ ನೀವು ಹೆಂಗ್ ಹುಟ್ಟಿ ಬಂದ್ರಿ ಅಂತ ಕೇಳೇನ್ರಿ ಸರಳ ಕಲ್ಯಾಣ ಅನುಭವ ಮಂಟಪದೊಳಗೆ 1,96,000 ಗಣಗಳ 63 ಜನ ಪುರಾತನರು ಶೂನ್ಯಪೀಠ ಸಿಂಹಾಸನದ ಮೇಲೆ ಅಲ್ಲಂ ಪ್ರಭು ಗುರುಗಳು ಹೌದು ಡೋಹರ ಕಕ್ಕೈನ ಮನೆ ಒಳಗ ಎಲ್ಲರೂ ಊಟಕ್ಕೆ ಹೋಗಿದ್ರು ಹೌದು ಏನು ಡೋಹರ ಕಕ್ಕೈನ ಮನೆಗೆ ಎಲ್ಲಾರು ಊಟಕ್ಕೆ ಹೋಗಿದ್ರು ಅವರು ಎಲ್ಲಾರು ಒಟ್ಟಿಗೆ ಕೂಡ್ಯಾರ ಒಂದು ಸುದ್ದಿ ಯಾರಿಗೆ ಮುಟ್ತ್ರಿಪ್ಪ ಅಕ್ಕ ನಾಗಮ್ಮಗ ಮುಟ್ಟಿತು ಹೌದು ಅವಾಗ ಕುಂಡ್ರ ಪಂಡನ ಮನೆಯಾಗ ಗಂಜಿಯ ಕುಡಿದು ಅಂಜಿ ಇರಬೇಕ ಅತ್ತಿ ನೀಡಿದ ಹೊತ್ತಿದ ಅಂಬಲಿ ಎತ್ತಿ ಉಣಬೇಕ ಹಳಸಿದ ಅಂಬಲಿ ಎತ್ತಿ ಉಣಬೇಕ ಹುಚ್ಚ ಗಂಡಗ ಮೆಚ್ಚಿ ಮನಸ್ಸಿಗೆ ನೆಮ್ಮದಿ ಪಡಿಬೇಕ ಹೇಮರೆಡ್ಡಿಯ ಮಲ್ಲಮ್ಮನ ಹೆಸರ ನೀವು ಮರೆತೀರಿ ಯಾಕೆ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮವ್ವ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮವ್ವ ಅಧಿಕಾರ ಮಾಡಕ್ಕೆ ಸೊಸಿ ಮಲ್ಲಮ್ಮನ ಮ್ಯಾಲ ಹೌದು ಒಂದು ದಿವಸ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಪದ್ಮವ್ವನ ಕಾಲು ಒತ್ತಿದಳತ್ತ ಪದ್ಮಾವತಿ ಅತ್ತಿ ಪದ್ಮವ್ವನ ಕಾಲು ಒತ್ತಿದಳು ಅವಾಗ ಅತ್ತಿ ಪದ್ಮವ್ವ ಜಾಡಿಸಿ ಹೇಮರೆಡ್ಡಿ ಮಲ್ಲಮ್ಮಗ ಒದ್ದಳು ಮಲ್ಲಮ್ಮ ಕಾಲು ಒತ್ತಕ್ಕಂತ ಮಲ್ಲಮ್ಮಗ ಒದ್ದಳು ಉಳ್ಕೊತ ಬಿದ್ದು ಮತ್ತೆ ಹೊಳ್ಳಿ ಬಂದ ಅತ್ತಿ ಕಾಲು ಒತ್ತಲಕತ್ತಳು ಯಾರು ಹೇಮರೆಡ್ಡಿ ಮಲ್ಲಮ್ಮ ಅವಾಗ ಅತ್ತಿ ಪದ್ಮ ಒತ್ತಾಳ ಯಾನತ್ತಾಳ್ರಿಪ್ಪ ಮಲ್ಲಿ ಎಟ್ಟರ ಲಜ್ಜಿಗೆಡಿದೆ ಒದ್ರು ಜಾಡಿಸಿ ಒತ್ತೀನಿ ನಿನಗ ಮಾನ ಮರ್ಯಾದೆ ಅದಿಲ್ಲ ಹೊಳ್ಳಿ ಬಂದು ನನ್ನ ಕಾಲು ಒತ್ತಿಲ್ಲ ಎಂತ ಲಜ್ಜಿಗೆಡಿದಿದೆ ಮಲ್ಲಿ ತಿಳ್ಕೊಂಡು ಅತ್ತಿ ಪದ್ಮ ಒಂದಳು ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಹೆಂಗತ್ತಾಳ ಏನತ್ತಾಳ್ರಿ ಮಲ್ಲಮ್ಮ ಅತ್ತಿ 80 ವರ್ಷದ ವಯ್ಯಾದ 80 ವರ್ಷದ ನಿನ್ನ ಹಣ್ಣು ತಗೋಲಾಗ್ಯದ ಹೌದು ನನ್ನ ಬಿರುಸ ಮೈಗಿ ನಿನ್ನ ಮೆತ್ತನ ಕಾಲಿಲೆ ಒದ್ದು ನಿನ್ನ ಕಾಲ ಬ್ಯಾನಾಗಿರ್ಬೇಕಂತೇಳಿ ಒತ್ಲಾಕತ್ತೀನಿ ಅತ್ತಿ ಅಂತೇಳಿ ಹೇಮರೆಡ್ಡಿ ಮಲ್ಲಮ್ಮ ಅಂದಾಳ
ಯವ್ವಾ ನಿಮಗೆಲ್ಲರಿಗೆ ಹೆಣ್ಮಕ್ಳಿಗೆ ಒಂದು ವಿನಂತಿ ಅದ. ಏನ್ರಿಪ್ಪ? ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮಾವಗ ವಾದ್ರನು ಹೇಮರೆಡ್ಡಿ ಮಲ್ಲಮ್ಮ ಹೊಳ್ಳಿ ಬಂದ ಅತ್ತಿ ಕಾಲು ಒತ್ತಾಳ್ರಿ. ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮ ಒದ್ದಾಳತ್ತ ಹೇಳಿ ಈಗ ನೀವು ಯಾರು ನಿಮ್ಮ ಸ್ವಸ್ಥರಿಗೆ ವಾದ್ರಿ ಅಂದ್ರ ಇವ್ರೇನ್ ಮಾಡ್ತಾರಪ್ಪ? ನೀವು ಯಾರು ನಿಮ್ಮ ಸ್ವಸ್ಥರಿಗೆ ವಾದ್ರಿ ಅಂದ್ರಿ ಯವ್ವಾ ನಿಮ್ಮ ಕಾಲು ಒತ್ತುದಿಲ್ರಿ ಯವ್ವ. ಅವರು ಬಂದು ನಿಮ್ಮ ಕುತ್ತಿಗೆ ಒತ್ತಿ ಬಿಡ್ತಾರ. ಎಚ್ಚರದಿಂದ ನಿಮ್ಮ ಸ್ವಸ್ಥರಿಗೆ ಬಂದಿರಿ. ಖರೆ.